ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯು ಆರ್ ಕಿಚನ್. ಮಜ್ಜಿಗೆ ಸಾಂಬಾರು ಮಾಡೋ ತೋರಿಸ್ತಾ ಇದ್ದೀನಿ. ಮಜ್ಜಿಗೆ ಸಾಂಬಾರಿಗೆ ಬೇಕಾಗಿರೋ ಸಾಮಗ್ರಿಗಳು: ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ, ಸಾಂಬಾರು ಸೊಪ್ಪು, ಕರಿಬೇವು, ಕಡಲೆಬೇಳೆ, ಅರಿಶಿನ ಪುಡಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಕಾಳುಮೆಣಸು. ಹಾಗೆ ಒಂದು ಪ್ಯಾನನ್ನು ತಗೊಳ್ಳಿ. ಒಂದು ಪ್ಯಾನಿಗೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಎಣ್ಣೆಯನ್ನು ಹಾಕಿ ನೀಟಾಗಿ ಹುರ್ಕೋಬೇಕು. ಮೆಣಸಿನ್ಕಾಯಿ ಒಂದು ಅರ್ಧ ಭಾಗ ಹುರಿದಾದ್ಮೇಲೆ ಈರುಳ್ಳಿಯನ್ನು ಹುರ್ಕೋಬೇಕು. ಫ್ಲೇಮನ್ನು ಸಿಮ್ ಮಾಡಿ ಹುರಿಬೇಕು ಎಲ್ಲವನ್ನು. ಇಷ್ಟು ಹುರಿದಾದ್ಮೇಲೆ ಬೆಳ್ಳುಳ್ಳಿಯನ್ನು ಮಿಕ್ಸ್ ಮಾಡಬೇಕು. ಬೆಳ್ಳುಳ್ಳಿ ಸಹ ಹುರಿಬೇಕು. ನಾನು ಫಸ್ಟ್ ತೋರಿಸಿರೋ ಸಾಮಗ್ರಿಗಳು ಎಲ್ಲವನ್ನೂ ಎಣ್ಣೆ ಹಾಕಿ ಹುರಿಬೇಕು. ನಂತರ ಕಡಲೆಬೇಳೆ ಒಂದು 2 ಸ್ಪೂನ್ ತಗೊಂಡಿದ್ದೀನಿ ನಾನು. ಕಡಲೆಬೇಳೆನೂ ಸಹ ಹುರಿಬೇಕು. ಎಲ್ಲವನ್ನು ಇಷ್ಟು ಹುರಿದಾದ್ಮೇಲೆ ನೆಕ್ಸ್ಟು 1 ಸ್ಪೂನ್ ಜೀರಿಗೆ, ಒಂದು 10 ಕಾಳುಮೆಣಸು ಎಲ್ಲವನ್ನು ಹುರಿದು ನೆಕ್ಸ್ಟು ಗ್ರೈಂಡ್ ಮಾಡಬೇಕು. ಕಾಯಿ, ನೆಕ್ಸ್ಟ್ ಹುರಿದಿರೋ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿ ಗ್ರೈಂಡ್ ಆದಮೇಲೆ ಒಂದು ಪಾತ್ರೆನ ತಗೊಂಡು ಒಗ್ಗರಣೆ ಹಾಕ್ತಾ ಇದ್ದೀನಿ ನಾನು. ಒಂದು ಪಾತ್ರೆಯಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿದೆ. ನೆಕ್ಸ್ಟು ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು, ಹಾಗೆ ಈರುಳ್ಳಿ ಇಷ್ಟನ್ನು ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆ ಆದಮೇಲೆ ಗ್ರೈಂಡ್ ಮಾಡಿರೋ ಮಸಾಲೆಯನ್ನು ಮಿಕ್ಸ್ ಮಾಡಬೇಕು. ಹಾಗೆ 2 ಸ್ಪೂನ್ ಸಾಂಬಾರು ಪೌಡ್ರ್ ಹಾಕಿದ್ದೀನಿ ನಾನು. ಸಾಂಬಾರು ಪೌಡ್ರನ್ನು ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡಬೇಕು. ಫ್ಲೇಮನ್ನು ಸಿಮ್ಮಾಗಿ ಇಡಿ ಸ್ವಲ್ಪ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಈ ರೀತಿ ಆದಮೇಲೆ ನೆಕ್ಸ್ಟು ಮೊಸರನ್ನ ಗ್ರೈಂಡ್ ಮಾಡಿ ನಾನೀಗ ಮಸಾಲೆಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಫುಲ್ ಮಿಕ್ಸ್ ಮಾಡಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಆ್ಯಡ್ ಮಾಡ್ಕೋಬೇಕು. ಗಟ್ಟಿ ಬೇಕಂದರೆ ಗಟ್ಟಿ, ಇಲ್ಲಾಂದರೆ ಸ್ವಲ್ಪ ತಿಳಿಯಾಗಿರಲಿ ಅಂದರೆ ಅಷ್ಟು ಮಾಡ್ಕೊಂಡು ನೆಕ್ಸ್ಟು ಉಪ್ಪು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಸಾಂಬಾರು ತುಂಬ ಟೇಸ್ಟ್ ಆಗಿದೆ, ನೀವು ಟ್ರೈ ಮಾಡಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರು. ಸಾಂಬಾರು ಸೊಪ್ಪನ್ನು ಹಾಕಿದ ನಂತರ ಪ್ಲೇಟನ್ನು ಮುಚ್ಚಿ ಒಂದು 10 ನಿಮಿಷನ ಕುದಿಸ್ಬೇಕು. ಕುದ್ದಾದ್ಮೇಲೆ ಈ ರೀತಿ ಮಜ್ಜಿಗೆ ಸಾಂಬಾರು ರೆಡಿ.